ಪ್ರಭು ಯೇಸು ಕ್ರಿಸ್ತರ ಶಿಲುಬೆ ಮೇಲಿಂದ ನುಡಿಯುವಂತಹ ವಾಕ್ಯ, ಬಾಪ ಆತಂಕ ಬೋಕ್ಷಿ, ಪಿತನೇ ಇವರನ್ನ ಕ್ಷಮಿಸಿರಿ ಎಂಬುದಾಗಿ. ಶಿಲುಬೆಯಲ್ಲಿ ಮಾತನಾಡಿದ ಜನರ ಒಟ್ಟಿಗೆ ಅಲ್ಲ, ಪಿತನ ಜೊತೆಯಲ್ಲಿ ಮಾತನಾಡಿದ. ಆ ಶಿಲುಬೆಯಿಂದ ಮಾತನಾಡ್ತಿರುವಂತ ಫಸ್ಟ್ ವರ್ಡ್ ಪಿತನೇ, ದೇವರೇ, ತಂದೆಯೇ ಮಾತನಾಡ್ತಾರೆ. ಎದುರುಗಡೆ ಇರುವಂತ ವ್ಯಕ್ತಿಗಳಿಗೆ ಮಾತನಾಡಲಿಲ್ಲ. ನಾವಾಗಿದ್ರೆ ಏನ್ ಮಾಡ್ತಾ ಇದ್ವಿ? ಎದುರುಗಡೆ ಯಾರು ನೋವಿಸಿದ್ದಾರೆ ಅವ್ರ ಜೊತೆಯಲ್ಲಿ ಮಾತನಾಡ್ತೀವಿ, ಅವರಿಗೆ ಶಾಪ ಆಗ್ತೀವಿ, ಅವರಿಗೆ ನಮಗೆ ಏನು ಅನ್ಸುತ್ತೋ ಅದನ್ನು ಮಾಡಿಬಿಡ್ತೇವೆ. ಯಾಕೆಂದ್ರೆ ಅವರು ನನ್ನನ್ನು ನೋಯಿಸಿದ್ದು, ಅವರು ನನಗೆ ಕಿರುಕುಳ ಕೊಟ್ಟಿದ್ದು, ಅವರು ನನಗೆ ಹೊಟ್ಟೆ ಕಿಚ್ಚಿನ ಮಾತುಗಳು ಹೇಳಿದ್ದು, ಅವಮಾನ ಮಾಡಿದ್ದು. ಹಾಗಾಗಿ ನಾವೇನ್ ಮಾಡ್ತೀವಿ? ಅವ್ರಿಗೆ ಹೇಳ್ಬಿಡ್ತೀವಿ. ಆದರೆ ಪ್ರಭು ಯೇಸು ಕ್ರಿಸ್ತರು ಒಂದು ವರ್ಡ್ ಆ ಥರ ಮಾತನಾಡಿಲ್ಲ. ಅವ್ರು ಹೇಳ್ತಾ ಇದ್ದಾರೆ, ಪಿತನೇ ಇವರನ್ನ ಕ್ಷಮಿಸಿ. ಆ ಶಿಲುಬೆಯಿಂದ ಬಂದಂತ ನೋಡಿ, ದೈವ ವಾಕ್ಯ, ಶಿಲುಬೆಯ ನುಡಿ, ಶಿಲುಬೆಯಿಂದ ಬಂದಂತ ಒಂದು ಶಕ್ತಿಯ ಮಾತು ಪಿತನಲ್ಲಿ ಮಾತನಾಡ್ತಾ ಹೇಳ್ತಾ ಇದ್ದಾರೆ, ಇವರು ಏನು ಮಾಡುವರು ಇವರು ಅರಿಯರು, ಇವರನ್ನ ಕ್ಷಮಿಸಿರಿ ಎಂಬುದಾಗಿ. ವ್ಯಕ್ತಿಯನ್ನ ನೋಡ್ತಾ ಅವರಿಗೆ ಮಾತನಾಡಲಿಲ್ಲ, ಪಿತನಲ್ಲಿ ಮಾತನಾಡ.